ಎಲ್ರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಮೊದಲನೇ ಅಪ್ಡೇಟ್ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವ್ರು ಏನಂತ ಹೇಳಿದ್ರು ಅಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರವು ಸಾಮಾಜಿಕ ನ್ಯಾಯದ ಪರವಾಗಿದೆ. ಅದರಿಂದ ಈ ಜನಗಣತಿಗೆ ಅಥವಾ ಜನಸಂಖ್ಯೆಯ ಆಧಾರದ ಮೇಲೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೀಸಲಾತಿಗೆ ಹೆಚ್ಚಳವನ್ನು ಮಾಡುವುದಕ್ಕಾಗಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ರು. ಸ್ನೇಹಿತರೆ, ಅವರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಶ್ರೀ ವಾಲ್ಮೀಕಿ ಮಹರ್ಷಿ ಜಾತ್ರೆಯನ್ನ ಉದ್ಘಾಟನೆ ಮಾಡಿ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಅವ್ರು ಏನಂತ ಹೇಳಿದ್ರು ಅಂದ್ರೆ, ಕೇವಲ ವಾಲ್ಮೀಕಿ ಸಮುದಾಯದವರು ಮಾತ್ರವೇ ಅಲ್ಲ, ಎಲ್ಲ ಶೋಷಿತ ವರ್ಗದವರು ಕೂಡ ತಮ್ಮ ಇತಿಹಾಸವನ್ನ ಮರಿಬಾರ್ದು. ಇತಿಹಾಸವನ್ನ ಮರೆತರೆ ಭವಿಷ್ಯವನ್ನ ನಿರ್ಮಾಣ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಶಿಕ್ಷಣ, ಸಂಘಟನೆ ಹಾಗೂ ಹೋರಾಟ, ಈ ಮೂರು ಅಂಶಗಳಿಂದ ಮಾತ್ರನೇ ಈ ಶೋಷಿತ ವರ್ಗದವರು ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಬಹುದಾಗಿದೆ. ಈ ಮೂರರಲ್ಲಿ ಶಿಕ್ಷಣ ಅನ್ನೋದು ಬಹಳನೇ ಇಂಪಾರ್ಟೆಂಟ್. ಈ ವಾಲ್ಮೀಕಿ ಅವರು ಕೂಡ ಶಿಕ್ಷಣವನ್ನು ಪಡೆದು ರಾಮಾಯಣ ಎನ್ನುವಂತಹ ಒಂದು ಮಹಾನ್ ಗ್ರಂಥವನ್ನು ರಚಿಸಿದ್ರು. ಅಷ್ಟೇ ಯಾಕೆ, ಮಹಾಭಾರತವನ್ನು ರಚಿಸಿದ ವ್ಯಾಸಮುನಿಗಳು ಕೂಡ ಬೆಸ್ತರ ಸಮುದಾಯಕ್ಕೆ ಸೇರಿದವರು ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಈ ದಿನದ ಎರಡನೇ ಅಪ್ಡೇಟ್ ನಮ್ಮ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಕೆಲವು ತಿಂಗಳುಗಳಿಂದ ನಾಯಕತ್ವದ ಬದಲಾವಣೆ ಆಗುತ್ತೆ. ಮುಂದಿನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಇಂತಹ ಸಂದರ್ಭದಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ಅವ್ರೇನಂತ ಹೇಳ್ತಿದ್ದಾನೆ ಅಂದ್ರೆ, ನಾವು ಮುಂದಿನ ವಾರದಲ್ಲಿ ನಾನು ದೆಹಲಿಗೆ ಪ್ರಯಾಣವನ್ನು ಬಯಸುತ್ತಿದ್ದೇನೆ. ಆ ಸಂದರ್ಭದಲ್ಲಿ ನಾನು ಜಲಶಕ್ತಿ ಅಧಿಕಾರಿಗಳು ಹಾಗೂ ಕಾನೂನು ತಜ್ಞರನ್ನು ಕೂಡ ಭೇಟಿ ಮಾಡಲಿದ್ದೇನೆ. ರಾಜಕಾರಣದ ಬಗ್ಗೆ ಕೂಡ ನಾನು ಮಾತನಾಡಲಿದ್ದೇನೆ ಎನ್ನುವಂತಹ ಮಾತುಗಳನ್ನ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಮುಂದುವರೆದು ನೀವೇನಾದ್ರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅವ್ರು ಏನಂತ ಹೇಳಿದ್ರು ಅಂದ್ರೆ, ನಾನು ಯಾರನ್ನ ಭೇಟಿ ಮಾಡ್ತೀನಿ ಅದು ನಿಮಗೆ ಬೇಡವಾದದ್ದು. ನಾನು ಕೇವಲ ಕಾಂಗ್ರೆಸ್ನ ಅಥವಾ ನಮ್ಮ ಕರ್ನಾಟಕದ ಡಿ.ಸಿ.ಎಂ ಮಾತ್ರವೇ ಅಷ್ಟೇ ಅಲ್ಲ, ನಾನು KPCC ಅಧ್ಯಕ್ಷ ಕೂಡ. ಬರುವ ಮಾರ್ಚ್ 10ನೇ ತಾರೀಕಿಗೆ ನಾನು KPCC ಅಧ್ಯಕ್ಷನಾಗಿ 6 ವರ್ಷ ತುಂಬುತ್ತೆ. ಇದೇ ಸಂದರ್ಭದಲ್ಲಿ ನಾನು ಡೆಲ್ಲಿಗೆ ಹೋಗ್ತಾ ಬರ್ತಾ ಇರ್ತೀನಿ. ಅಲ್ಲಿರುವಂತಹ ನಾಯಕರುಗಳನ್ನ, ಸಂಸದರನ್ನ ಭೇಟಿ ಮಾಡುವುದು ನನ್ನ ಕರ್ತವ್ಯ. ಅಲ್ಲಿ ನಾನು ರಾಜಕಾರಣ ಆಗಿರ್ಬೋದು, ನನ್ನ ದುಃಖ ದುಮ್ಮಾನ ಇವೆಲ್ಲದರ ಜೊತೆಗೆ ನಿಮ್ಮ ಸಂತೋಷ, ನಿಮ್ಮ ಬಯಕೆಯನ್ನು ಕೂಡ ಅವರ ಜೊತೆಗೆ ಹಂಚ್ಕೊಳ್ತಾ ಇರ್ತೀನಿ ಅಂತ ಅವರ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ದಿನದ ಕೊನೆಯ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಸ್ಸಾಂ ಸೇರಿದಂತೆ 5 ಪ್ರಮುಖ ರಾಜ್ಯಗಳಲ್ಲಿ ಎಲೆಕ್ಷನ್ ಸಮೀಪ ಆಗ್ತಾ ಇದೆ. ಇದಕ್ಕೆ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಸ್ಥಳೀಯ ಪಕ್ಷಗಳು ತೀವ್ರ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಆದ್ರೆ ಅಸ್ಸಾಂನ ಬಿಜೆಪಿ ಘಟಕದವರು ಒಂದು ವಿವಾದವನ್ನ ತಮ್ಮ ಮೇಲೆ ಎಳ್ಕೊಂಡ್ಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಅಸ್ಸಾಂನ ಬಿಜೆಪಿಯ ಘಟಕವು ಒಂದು ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಏನಪ್ಪಾ ಇದೆ ಅಂದ್ರೆ, ಅಸ್ಸಾಂನ ಮುಖ್ಯಮಂತ್ರಿ ಆಗಿರುವಂತಹ ಹಿಮಂತ್ ಬಿಸ್ವಾ ಶರ್ಮಾ ಅವರು ಒಂದು ಗನ್ನನ್ನ ಹಿಡಿದು ಮುಸ್ಲಿಮರಿಗೆ ಗುಂಡಿಟ್ಟು ಹೊಡೆಯುವಂತಹ ಒಂದು ಫೋಟೋವನ್ನ ಒಂದು ಪೋಸ್ಟ್ ಮಾಡಿಬಿಟ್ಟಿದ್ದಾರೆ. ಇದೇನಾಗ್ಬಿಟ್ಟಿದೆ, ತೀರಾ ವೈರಲ್ ಆಗೋಗ್ಬಿಟ್ಟಿದೆ. ಹಾಗೂ ಇದನ್ನ ವಿವಾದಾತ್ಮಕ ಪೋಸ್ಟ್ ಅಂತ ಕೂಡ ಹೇಳಿಕೆಗಳು ಎಲ್ಲ ಕಡೆ ಬರ್ತಾ ಇದ್ದಾವೆ. ಈ ರೀತಿ ವಿಡಿಯೋ ಹರಿಬಿಟ್ಟ ಕೂಡಲೇ ಇದು ವೈರಲ್ ಆಗ್ತಿದ್ದಂತೆ ಅಸ್ಸಾಂನ ರಾಜ್ಯ ಘಟಕವು, ಬಿಜೆಪಿ ಘಟಕ ಏನಿದೆ ಅದು ಈ ವಿಡಿಯೋವನ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಆದರೆ ಜನರು ಇದರ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿದ್ದು ಇದಕ್ಕೆ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಫೋಟೋನ ಇಟ್ಕೊಂಡು ವಿರೋಧ ಪಕ್ಷದವರು ಕೂಡ ಬಿಜೆಪಿನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.